ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ, ಸುದೀಪ್ಗೆ ಅವಮಾನ ಮಾಡಿರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ಜನ ಹೇಳ್ತಿರೋದೇನು, ಆ ಕಂಟೆಸ್ಟೆಂಟ್ ಯಾರು ಆ್ಯಂಡ್ ಮಾಡಿದ್ದೇನು, ಈ ವೀಕ್ ಯಾರು ಎಲಿಮಿನೇಟ್ ಆಗಬೇಕು ಅಂತ ನೋಡೋಣ. ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ಚಿಕ್ಕ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀನಿ ಕೇಳಿ. ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿದ್ರೇ ನಾವು ವಿನ್ ಆಗೋದು, ವೋಟ್ನ ವೇಸ್ಟ್ ಮಾಡ್ಕೊಳ್ಬಾರ್ದು ಅಂತ ಐಶ್ವರ್ಯ ಮೋಕ್ಷಿತಾಗೆ ಹೇಳಿದ್ನ ಸುದೀಪ್ ಅವರು ವೀಕೆಂಡ್ ಎಪಿಸೋಡಲ್ಲಿ ವಿಡಿಯೋ ತೋರಿಸಿದ್ರ ಬಗ್ಗೆ ಎಲ್ರಿಗೂ ಗೊತ್ತು. ಎಲ್ರ ಮುಂದೆ ಸಿಕ್ಬಿದ್ನಲ್ಲ, ಹೇಗಾದರೂ ಎಸ್ಕೇಪ್ ಆಗಬೇಕು ಅಂತ ನಾನು ಟಾರ್ಗೆಟ್ ಅಂತ ಹೇಳಿಲ್ಲ ಅಂತ ಐಶ್ವರ್ಯ ಕತೆ ಹೇಳಿದ್ದು ಸುದೀಪ್ ಅವರಿಗೆ ಸಿಟ್ಟು ಬರುತ್ತೆ. ಬಟ್ ಪೇಷನ್ಸಿಂದ ಇನ್ನೊಂದು ಸಲ ವಿಡಿಯೋನ ಪ್ಲೇ ಮಾಡ್ತಾರೆ. ಇಷ್ಟಾದರೂ ಮಾಡಿರೋ ತಪ್ಪನ್ನ ಒಪ್ಕೊಳ್ದೆ ಬ್ರೇಕ್ ಟೈಮಲ್ಲಿ ನಂದೇನು ತಪ್ಪಿಲ್ಲ ಅಂತ ಪೋರ್ಟ್ರೇ ಮಾಡೋಕ್ಕೆ ಐಶ್ವರ್ಯ ಟ್ರೈ ಮಾಡಿದ್ದು ಚೈತ್ರ ಕುಂದಾಪುರ ಐಶ್ವರ್ಯಗೆ ಸಮಾಧಾನ ಮಾಡ್ತಾರೆ. ಏನು ಬಿಗ್ ಬಾಸ್ ಸುಳ್ಳು ಹೇಳ್ತಿದ್ಯಾ, ಕಂಪ್ಲೀಟ್ ಎಪಿಸೋಡ್ ನೋಡೇ ನಾವು ಮಾತಾಡ್ತಿರೋದು, ನೀನು ಹೇಳಿರೋದನ್ನ ಹಾಕಿರೋದು ಅಂತ ಸುದೀಪ್ ಬೈತಾರೆ. ಇಷ್ಟಾದರೂ ಸುಮ್ಮನಾಗ್ದಲೇ ಇರೋ ಐಶ್ವರ್ಯ ಕಳ್ಳನ ಮನಸ್ಸು ಉಳ್ಳೊಳ್ಗೆ ಎಲ್ಲರ ಮುಂದೆ ಸಿಕ್ಬಿದ್ನಲ್ಲ ಅಂತ ಎಸ್ಕೇಪ್ ಆಗೋದಕ್ಕೆ ನಾನು ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿದ್ನೇ ಹೇಳಿ ಇಷ್ಟು ಹೇಳಿದಲ್ದೆ ನಿನ್ನೆ ಎಪಿಸೋಡಲ್ಲಿ ಟಾರ್ಗೆಟ್ ಬಗ್ಗೆ ಚೈತ್ರ ಕುಂದಾಪುರನೇ ಹೇಳಿದ್ದು. ಬಟ್ ಈ ವಿಷಯ ರೆಕಾರ್ಡ್ ಆಗಿಲ್ಲ ಅಂತ ಐಶ್ವರ್ಯ ಚೈತ್ರ ಕುಂದಾಪುರ ಮೇಲೆ ಗೂಬೆ ಕೂರಿಸಿದ್ದು. ಇದನ್ನ ನೋಡಿ ಜನ ಹೇಳ್ತಿರೋದಿಷ್ಟೇ, ಈ ವಿಷಯನ ಸುದೀಪ್ ಅವ್ರ ಮುಂದೆನೇ ಹೇಳ್ಬೋದಿತ್ತಲ್ಲ, ಅಟ್ಲೀಸ್ಟ್ ಚೈತ್ರ ಕುಂದಾಪುರ ಅವ್ರ ಮುಂದೆ ಹೇಳ್ಬೋದಿತ್ತಲ್ಲ. ಸೀಕ್ರೆಟ್ಟಾಗಿ ಕನ್ಫೆಷನ್ ರೂಮಲ್ಲಿ ಯಾಕೆ ಹೇಳಿದ್ದು? ಹೇಳಿರೋ ಮಾತು ಕ್ಯಾಪ್ಚರ್ ಆಗಿರೋ ವಿಡಿಯೋನೇ ಸುಳ್ಳು ಅಂತ ಹೇಳ್ತಿರೋ ಐಶ್ವರ್ಯ ಬಿಗ್ ಬಾಸ್ಗೆ ಮಾಡ್ತಿರೋ ಅವಮಾನ, ಸುದೀಪ್ ಅವರಿಗೆ ಮಾಡ್ತಿರೋ ಅವಮಾನ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಮಾಡ್ತಿರೋ ಮೋಸ. ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ದಬಾಕಿರೋದು ಏನೂ ಇಲ್ಲ. ನೆಟ್ಟಿಗೆ ಒಂದು ಟಾಸ್ಕ್ ವಿನ್ ಆಗಿಲ್ಲ, ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಕ್ಯಾಪ್ಟನ್ಸಿ ದೂರದ ಮಾತು. ಐಶ್ವರ್ಯ ಮಾತಾಡ್ತಿರೋದು ಒಂದೇ, ಐಶ್ವರ್ಯ ಮಾಡ್ತಿರೋದು ಇಷ್ಟೇ, ಬೆನ್ನಿಂದೆ ಮಾತಾಡೋದು, ಟಾರ್ಗೆಟ್ ಮಾಡೋದು. ಬಿಗ್ ಬಾಸ್ ಮನೆಯಲ್ಲಿ ನಾಲಾಯಕ್ ಅಂತ ಧರ್ಮಗೆ ಕೊಟ್ಟಿದ್ದು ತಪ್ಪು, ನಾಲಾಯಕ್ ಪಟ್ಟ ಐಶ್ವರ್ಯಗೆ ಕೊಡಬೇಕು ಅಂತ ಜನ ಉಗಿತಿದ್ದಾರೆ. ಚೈತ್ರ ಕುಂದಾಪುರನ ಟಾರ್ಗೆಟ್ ಮಾಡಿ ಗೂಬೆ ಕೂರ್ಸೋಕ್ಕೆ ಟ್ರೈ ಮಾಡ್ತಿರೋದು ಐಶ್ವರ್ಯ ಅಂತ ಜನಕ್ಕೆ ಗೊತ್ತು. ಫೈನಲಿ ಜನ ಹೇಳ್ತಿರೋದಿಷ್ಟೇ, ಬಿಗ್ ಬಾಸ್ಗೆ, ಸುದೀಪ್ಗೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಅವಮಾನ ಮಾಡ್ತಿರೋ ಐಶ್ವರ್ಯನ ಸುದೀಪ್ ಅವರು ಖಡಕ್ ಕ್ಲಾಸ್ ತಗೊಂಡು ಸ್ಟೇಜ್ ಮೇಲೆ ಕರಿದಲೇ ಎಲಿಮಿನೇಟ್ ಮಾಡಬೇಕು ಅಂತ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.